ಸರ್ಟಿಫಿಕೇಶನ್ ಇತ್ತು ಮ್ಯಾಪ್ ಇತ್ತು ಅಂತಂದ್ರೆ ಇದು ಫಾರೆಸ್ಟ್ ಇಲ್ಲ ನಿಮ್ಮ ಹೆಸರಲ್ಲಿ ಆರ್ಡರ್ ಫಸ್ಟ್ ಆರ್ಡರ್ ಏನಿದೆ ದ ರೆಸ್ಪಾಂಡೆಂಟ್ ಅಥಾರಿಟೀಸ್ ಮೋರ್ ಪರ್ಟಿಕ್ಯುಲರ್ಲಿ ದ ಫಾರೆಸ್ಟ್ ಅಫಿಷಿಯಲ್ಸ್ ಆರ್ ಹಿಯರ್ ಬೈ ಡೈರೆಕ್ಟೆಡ್ ನಾಟ್ ಟು ಡಿಸ್ಪೋಸ್ as the petitioner, not to disturb the peaceful question and not to enter upon the land in question till the next date of the hearing ಅಂತ 2023 ಅಲ್ಲಿ ಇದೆ. ಅದಾದ್ಮೇಲೆ ಅವ್ರ ಕಂಟೆಂಟ್ ಹೋಗಿದ್ದಾರೆ ಸರ್. ಇರಮ್ಮ ಒಂದು ನಿಮಿಷ ದಯಮಾಡಿ. ಅದಾದ್ಮೇಲೆ ಇನ್ನೊಂದು ರಿಟ್ ಪಿಟಿಷನ್ ಲೇಟೆಸ್ಟ್ ಹೇಳಪ್ಪ. ಅದೇ ಲೇಟೆಸ್ಟ್ ರಿಟ್ 16712 ಏನ್ ಮೇಡಮ್? ಅದರಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಮೀನ್ ವೈಲ್ ದ ಲೈಟ್ ಆಫ್ ದ ಇಂಟ್ರಿಮ್ ಆರ್ಡರ್ ಡೇಟೆಡ್ 3/6/24 passed in writ petition number 14187, the respondents are not to dispose the petitioner from the subject land till date of the next date of the hearing ಅಂತ ಹೇಳ್ತಾರೆ. ಎಲ್ಲ ಆರ್ಡರ್ಸ್ ನಿಮಗೆ ಕೊಡ್ತೀನಿ ಬೇಕಾದ್ರೆ. ನಾಟ್ ಟು ಡಿಸ್ಪೋಸ್ ಅಂದಾಗ ಅವ್ರು ಇದ್ದಾಗ ಮಾತ್ರ ಸರ್. ಅವ್ರು ಇಲ್ಲ ಅಲ್ಲ ಸರ್. ಹೌದಮ್ಮ, ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅವರೇ ಇದ್ದಿದ್ದ ಪೊಸಿಷನ್ ಅಲ್ಲಿ ನೀವು ಇಲ್ಲಿಗಲ್ ಆಗಿ ಹೋಗಿ ಅವ್ರನ್ನ ಆಚೆ ಓಡಿಸಿರೋದು. ನೀವು ಅಲ್ಲಿಂದ ಅವ್ರ ಪೊಸಿಷನ್ ಖಾಲಿ ಮಾಡಿಸಿದ್ದಕ್ಕೆ ತಾನೇ ಅವ್ರನ್ನ ಅವ್ರ ಕೋರ್ಟ್ ಹೋಗಿದ್ದಿಲ್ಲ ಅಂದ್ರೆ ಕೋರ್ಟ್ಗೆ ಏನ್ ಹೋಗ್ತಾ ಇದ್ರು ಅವರು. ಇವತ್ತು ಪೊಸಿಷನ್ ಅವ್ರದೇ ಆದ ಲೆಕ್ಕ, ನಿಮ್ದೆಲ್ಲ ಪೊಸಿಷನ್ ಇಲ್ಲ. ಯಾಕೆ ಪೊಸಿಷನ್ ಇಲ್ಲ? ಕೋರ್ಟ್ ಆರ್ಡರ್ ಆಗಿದೆ, ಪೊಸಿಷನ್ ಇದ್ದಿದ್ದು ಅವರೇ. ಕೋರ್ಟ್ ಆರ್ಡರ್ ಬಹಳ ಸೀರಿಯಸ್ ಡಿಸ್ಕಷನ್ ಆಗ್ಬೇಕು, ಇದ್ರ ಬಗ್ಗೆ ಒಂದು ತೀರ್ಮಾನ ಆಗ್ಬೇಕು. ಇವರು ಹೈಯರ್ ದೆನ್ ಕೋರ್ಟ್ ಅಂತ ವಾದ ಮಾಡ್ತಾರೆ. ಇವರು ಡಿಸಿ ಅವ್ರು ಹೇಳಿದ್ ಕರೆಕ್ಟ್ ಇದೆ. ಏನೋ ಕನ್ಫ್ಯೂಷನ್ ಆಗಿರೋದು ಇಲ್ಲಿ ಅಂದ್ರೆ ಇವ್ರೇನ್ ಹೇಳ್ತಾರೆ, ಈ ಕೋರ್ಟ್ ಆರ್ಡರ್ ಆಗೋಷ್ಟೊತ್ತಿಗೆ ನಾವು ಪೊಸಿಷನ್ ಬಂದ್ಬಿಟ್ಟಿದ್ವಿ ಅಂತ ಇವ್ರು ಹೇಳತ್ತದ್ದು. ಆದ್ರೆ ಇವ್ರ ಪೊಸಿಷನ್ ಇವ್ರು ಕೋರ್ಟ್ಗೆ ಯಾಕೆ ಹೋದ್ರು? ಕೋರ್ಸ್ ಆಫ್ ಆಕ್ಷನ್ ಎಲ್ಲಿ ಸ್ಟಾರ್ಟ್ ಆಯ್ತು? ಯಾಕೆ ಕೋರ್ಟ್ಗೆ ಹೋದ್ರು ಅಂದ್ರೆ ಅವ್ರ ಪೊಸಿಷನ್ ಇದ್ದಂತ ಜಮೀನಲ್ಲಿ ಇವ್ರು ಅಕ್ರಮವಾಗಿ ಹೋಗಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅವ್ರು ಹೊರಗೆ ಹಾಕಿದ್ಮೇಲೆ ಅವ್ರು ಕೋರ್ಟ್ಗೆ ಹೋಗಿದ್ದು. ಹಂಗಾಗಿ ಕೋರ್ಟ್ ಆದೇಶ ಮಾಡಿರೋದು ಅವ್ರ ಪೊಸಿಷನ್ ತೊಂದರೆ ಮಾಡಬೇಡಿ ಅಂತ. ಆಮೇಲೆ ಸರ್ಕಾರದ ಆದೇಶ ಇಲ್ವಾ ಮೇಡಮ್? 3 ಎಕರೆ ಕಡಿಮೆ ಇದ್ರೆ ಅದು ತೆರವು ಮಾಡಬಾರ್ದು ರೈತರ ಜಮೀನುಗಳು ಅಂತ. ಎಲ್ಲ ಕೂಡ 3 ಎಕರೆ, ಒಬ್ಬರದು ಇಲ್ಲ 3 ಎಕರೆ ಸರ್. ಅದರಲ್ಲಿ ರೆಕಾರ್ಡ್ಸ್ ಅಲ್ಲಿ 3 ಎಕರೆ ತೋರಿಸ್ತಾರೆ ಸರ್. ಪೊಸಿಷನ್ ಅಲ್ಲಿ ಅವ್ರು ಜಾಸ್ತಿ ಇದ್ದಾರೆ ಸರ್. 100 ಎಕರ್ಸ್ ಇದೆ ಮೇಡಮ್. 90 ಎಕರೆ ಇರುತ್ತೆ ಸರ್. ಮೇಡಮ್ ಅವ್ರದ್ದು ಏನ್ ರೆಕಾರ್ಡ್ಸ್ ಇದೆ ಅಷ್ಟಕ್ಕೆ ಮಾತ್ರ ನಾವು ಕೇಳ್ತೀವಿ. ರೆಕಾರ್ಡ್ಸ್ ಅಲ್ಲಿ ಇಲ್ಲದೆ ಇರೋದಕ್ಕೆಲ್ಲ ನಾವು ಅವ್ರ ಪರ ಮಾತಾಡಕ್ ಹೋಗೋದಿಲ್ಲ. ಅವ್ರಿಗೆ ಏನ್ ರೆಕಾರ್ಡ್ಸ್ ಇದೆ ಅಲ್ಲಪ್ಪ. ಈಗ 90 ಎಕರೆ ಇದಾರೆ ಅವ್ರ ಪೊಸಿಷನ್ ಅಲ್ಲಿ. ಅಲ್ಲ, ಅವ್ರಿಗೆ ಎಷ್ಟು ಎಕರೆ ಇದೆಯೋ ಅಷ್ಟಕ್ಕೆ ಮಾತ್ರ ನಾವು ಕೇಳ್ತಿದ್ವಿ ಅಷ್ಟೇ. 90 ಎಕರೆಗೆ ಸರ್. ಅವ್ರ ಹೆಸರಲ್ಲಿ ಇರೋದು 4 ಎಕರ್ಸ್ ಮಾತ್ರ ಸರ್. ಅಮ್ಮ, KM ನಾಗರಾಜ್ ಆಗ್ಬೋದು, ನಾನು ಸುಮಾರು ಜನ ರೈತರಿದ್ದಾರೆ, ಸುಮಾರು ಒಂದು 70-80 ಜನ ರೈತರಿದ್ದಾರೆ. ಅವ್ರಿಗೆ ಒಬ್ಬರು ವಿಚಾರ ನಾನು ಹೇಳ್ತಿಲ್ಲ ಸರ್. ಅವರೆಲ್ಲ ಕೋರ್ಟ್ ಅಲ್ಲಿ ಹೋಗಿದ್ದಾರೆ ಸರ್. ಸಾಲ್ವ್ ಇತ್ತು ಸರ್. ಅಲ್ಲಲ್ಲ, ಅದಕ್ಕೆ ನಾನು ಹೇಳೋದು, ಸರ್ಕಾರದ ಆದೇಶ 3 ಎಕರೆಗಿಂತ ಕಡಿಮೆ ಇದ್ರೆ ತೆರವು ಮಾಡಬಾರ್ದು ಅಂತ ಇದ್ರೂ ಕೂಡ ಮಾಡಿದಿರಿ. ಇದಾದ್ಮೇಲೆ ಅವ್ರು ಕೋರ್ಟ್ಗೆ ಹೋದ್ರೆ ಕೋರ್ಟ್ ಏನ್ ಹೇಳಿದೆ, ಅವ್ರ ಪೊಸಿಷನ್ಗೆ ತೊಂದರೆ ಮಾಡಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಆದ್ರೆ ನೀವೇನ್ ಹೇಳ್ತೀರಿ, ನಾವು ಪೊಸಿಷನ್ ಇದ್ದೀವಿ, ನಾವು ಈಗ ಬಿಡಕ್ ಬರೋದಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಿ. ಅವ್ರೇನ್ ಹೇಳಿದ್ರು, ನಾವು ಪೊಸಿಷನ್ ಇದ್ದಿದ್ದು ನೀವು ಪೊಸಿಷನ್ ತಗೊಂಡಿದ್ದೀರಿ, ನಮ್ಮ ಮೇಲೆ ಅಕ್ರಮ ಮಾಡಿ ದೌರ್ಜನ್ಯ ಮಾಡಿ ಅಂತ ಅವ್ರು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಅದ್ರ ಪರವಾಗಿ ಆದೇಶ ಮಾಡಿದ್ರು. ಇವಾಗ ಒಂದ್ ಪ್ರಶ್ನೆ. ಈಗ ನೀವು ರೂಲ್ಸು 3 ಎಕರೆ ಅಂತ ಹೇಳ್ತೀರಿ, ಅವರು 90 ಎಕರೆ ಅಂತ ಹೇಳ್ತಾರೆ. 3 ಎಕರೆ ಪೊಸಿಷನ್ ಇಟ್ಕೊಂಡು ಬಿಡು. 90 ಎಕರೆ ರೈತರಿಗೆ ಏನ್ ಮಂಜೂರಾಗಿದೆ, ಏನ್ ದಾಖಲೆ ನೀವ್ ಹೇಳ್ತಾ ಇರೋದು, ಅವ್ರು ಹೇಳ್ತಾ ಇರೋದು 90 ಎಕರೆ ಯಾರೋ ಇದಾರೆ ಅಂತ ಹೇಳ್ತೀರಿ. ಅದ್ರ ಜೊತೆಲಿ ಯಾರೋ ಸಣ್ಣ ರೈತಗಳು 2 ಎಕರೆ 3 ಎಕರೆ ಎಲ್ಲ 30 ಗುಂಟೆ ಕೇಳ್ಸ್ಕೊನಿ. ನೋಡ್ರಿ, ಒಂದ್ ಕೆಲಸ ಮಾಡ್ರಿ DF4, ಈಗ ವಯಾ ಮೀಡಿಯಾ ಏನು ಅಂದ್ರೆ 90 ಎಕರೆ ಇರೋದು ನಾವು ನಿಮ್ಮನ್ನ ಕೇಳೋಣ. ಇಲ್ಲ, ಅದ್ರ ಪರವಾಗಿ ನಾವು ಮಾತಾಡೋದು. ಒಂದು ನಿಮಿಷ ಸರ್, ಅದ್ರ ಪರವಾಗಿ ಮಾತಾಡ್ತಾ ಇದ್ದೀರಾ? ಇಲ್ಲ ಮಾತಾಡಿದ್ವಿ. ಅದ್ರ ಪರವಾಗಿ ಬಿಟ್ಬಿಡಿ. ಆ ಕೇಸು ಪರ್ಟಿಕ್ಯುಲರ್ ಎಂತದ ನಾಗರಾಜು, ಅದು ಬಿಟ್ಬಿಡಿ ಆಯ್ತು. 1 ಎಕರೆ 2 ಎಕರೆ 3 ಎಕರೆ ಇದಾರಲ್ಲ ರೈತರು, ಸ್ಮಾಲ್ ರೈತರು, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? 3 ಎಕರೆ ನೀವು ಅವ್ರನ್ನ ಸ್ಥಳಾಂತರ ಮಾಡಬಾರ್ದು ಅಂತ ರೂಲ್ಸ್ ಇದೆಯಲ್ಲ, ಅದ್ರ ಬಗ್ಗೆ ಏನು? ಸರ್, ಆಕ್ಚುಲಿ ಅವ್ರದ್ದು ಪೊಸಿಷನ್ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಪೊಸಿಷನ್ ಅವ್ರಿಗೆ ಗೊತ್ತಿಲ್ಲದೆ ಎಲ್ಲಿ ಹೋಗಿರ್ತಾರೆ. ಅವ್ರು ಇದ್ದಿದ್ದೇ ಜಾಗ ಇಲ್ಲ ಸರ್. ಆತರ ನಮ್ಗೆ ಹಾಗೆ ಅನ್ಸುತ್ತೆ ಸರ್ ಔಟ್ ಸೈಡ್ ಇಂದ. ಬಟ್ ಅವ್ರ ಪೊಸಿಷನ್ ಎಲ್ಲಿದೆ ಅಂತ ಅವ್ರು ಮಾರ್ಕ್ ಮಾಡ್ಕೊಂಡಿದ್ದಾರೆ ಸರ್. ಅದು ಕೋಡಿ ಆಗಿದ್ರೆ ಮಾತ್ರ ಮಾರ್ಕ್ ಆಗುತ್ತೆ ಸರ್. ಕೋಡಿ ಆಗಿದ್ರೆ ನೀವು ಹೋಗಕ್ ಚಾನ್ಸೇ ಇಲ್ಲಲ್ರಿ ಅಲ್ಲಿ. ಕೋಡಿ ಆಗಿದ್ರೆ ಫಾರೆಸ್ಟ್ ಅಂತ ನಿಮ್ ಕ್ಲೇಮೇ ಇಲ್ಲ ಅಲ್ಲಿ. ಇಲ್ಲ ಸರ್, ನಾವು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಕೋಡಿ ಮಾಡಿದ್ದಾರೆ. ಯಾರು ಮಾಡಿದ್ರು? ಸುಮ್ನೆ ಹೇಳ್ಬೇಡ್ರಿ. ಈಗ ಇಷ್ಟೇ ನಿಮ್ಗೆ ಹೇಳ್ತಾ ಇರೋದು ಡಿಸಿ ಅವರೇ,
90 ಎಕರೆ 70 ಎಕರೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸಣ್ಣ ರೈತರುಗಳು ಏನಿದ್ರು 2 ಎಕರೆ 3 ಎಕರೆ ಯಾರು ಅವರು ಸಂಪಾದನೆ ಇದೆಂತದ್ದು ಉಳುಮೆ ಮಾಡ್ಕೊಂಡು ತಿಂತಾರೆ, ಅವ್ರು ಬಿಡ್ಬೇಕ್ರಿ. ಗೌರ್ಮೆಂಟ್ ಗ್ರಾಂಟ್ ಇತ್ತು, ನಾಟ್ 90 ಎಕರ್ಸ್ ಆಫ್ 50 ಎಕರ್ಸ್. ಅದನ್ನ ಬಿಟ್ಬಿಡಿ ಅವ್ರಿಗೆ ಅಷ್ಟೇನೆ. SIT ಏನಾಗಿದೆ? SIT ಆಗಿಲ್ಲ, ನೀವು ಕೊಟ್ಟಿಲ್ಲ. SIT ಏನ್ ರಿಪೋರ್ಟ್ ಕೊಡಿ. ವೆರ್ ಇಸ್ ದ ರಿಪೋರ್ಟ್? SIT ರಿಪೋರ್ಟ್ ಕೊಡಿ. SIT ರಿಪೋರ್ಟ್ ಇಂಥವ್ನು ಈಗ ಬೆಚ್ಚಿ ಸುರೇಶ ಎನ್ಕ್ರೋಚ್ ಮಾಡ್ಕೊಂಡಿದ್ದಾನೆ ಅಂತ ಕೊಡಿ. ಈಗ ರೂಪ ಮಾಡಿದ್ರೆ ಅದನ್ನ ಕೊಡಿ, ಹೆಸರು ಸಮೇತ ಕೊಡಿ. SIT ರಿಪೋರ್ಟ್, ವೆರ್ ಇಸ್ ದ SIT ರಿಪೋರ್ಟ್? ಮಾಡ್ತಾ ಇದ್ದೀರಿ, ಬೇಡ ಮಾಡಿದ್ರೆ ಕೊಡಿ. ಕೊಡಿ. ಅಲ್ಲ ಇವ್ರದಲ್ಲ, ತುಳಸಿಯವರೇ, ನಾಟ್ ಡಿಸ್ಟ್ರಿಕ್ಟ್, ಸ್ಟೇಟ್ SIT, ಸ್ಟೇಟ್ ಲೆವೆಲ್ SIT. ಅದೇ ಇಲ್ಲ ಇವರೆಲ್ಲ ಮಾಡೋದು. ಇವ್ರು ಬರೀ ರಿಪೋರ್ಟ್ ಹಾಕ್ಬೇಕು. ಅದು ರೂಲ್ಸ್ ಓದಿದ್ರಲ್ಲಿ DC ಅವರೇ, ಲಾಸ್ಟ್ ಇವ್ರು ರಿಪೋರ್ಟ್ ಹಾಕಿದ್ರೆ ಪ್ರಪೋಸಲ್ ಹೋಗಿ SIT ಸ್ಟೇಟ್ ಅಲ್ಲಿ ಇದೆ, ಅವ್ರು ಡಿಸೈಡ್ ಮಾಡ್ಬೇಕು. ಬಿಡಿ, ಅಲ್ಲಿ ತನಕ ಬಿಡಿ. ಮತ್ತೆ ಸಣ್ಣ ರೈತರು ಬಿಟ್ಬಿಡಿ, ದೊಡ್ಡದ್ ನೀವ್ ಇಟ್ಕೊಳ್ಳಿ. ಯಾರು ಬೇಡ ಅಂದಿ? 90 ಎಕರೆ ನೀವೇ ಇಟ್ಕೊಳ್ಳಿ. 2 ಎಕರೆ 3 ಎಕರೆ ಯಾವನು ಪಾಪ ರೈತ ಅವ್ನ ಸಂಪಾದನೆ ಇದು ಅವ್ನು ದುಡ್ಕೊಂಡು ತಿಂತಾವನೆ, ಅದಕ್ಕೂ ಕಲ್ಲು ಹಾಕಿದ್ರೆ ಹೆಂಗೆ? 3 ಎಕರೆ ಒಳಗಡೆ ಇರೋದು ಅವ್ರು ಕೊಡ್ಬೇಕು ಅಂತ ಇದೆ, ನಿಮ್ಮ ರೂಲ್ಸ್ ಅಲ್ಲೇ ಇದೆ. ಅವ್ರು ತೆರವು ಮಾಡಬಾರ್ದು ಅಂತ ಇದೆ. ಮತ್ತೆ ಅವ್ರನ್ನ ಹೆಂಗ್ ತೆರವು ಮಾಡ್ತೀರಿ? ದಯವಿಟ್ಟು ನೀವೇನು ಮಾಡಬೇಡಿ. ನಿಮ್ಮನ್ನ ಮಾಡಿ ಮೇಡಮ್ ಅಂತ ನಾವು ಹೇಳ್ತಾ ಇಲ್ಲ. ನೀವೇನು ಮಾಡಬೇಡಿ. ಕೋರ್ಟ್ ಆರ್ಡರ್ ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ? ಒಂದ್ ಕೋರ್ಟ್ ಇಂದ ಇನ್ನೊಂದು ಕೋರ್ಟ್ ಹೋಗಿ ನೀವು ಅಲ್ಲಿ ಅಪೀಲು ನಿಮ್ಮ ಅಪೀಲ್ಡ್ ಆದ್ರೆ ನೀವು ಗೆದ್ದಂಗೆ. ಇವಾಗ ಏನಾದ್ರು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಕೆಳಗಡೆ ಮಾನ್ಯ ನ್ಯಾಯಾಧೀಶರು ಏನ್ ಕೊಟ್ಟಿದ್ದಾರೆ ಅದೇ ಫೈನಲ್. ನಿಮ್ದು ಆಗೋ ತನಕ ನಾವು ಅದಕ್ಕೆ ಪಾಲನೆ ಮಾಡ್ಬೇಕಾಗಿದೆ. ಮೇಡಮ್ ಈಗ ಏನಿದೆ ಇರಪ್ಪ ಒಂದ್ ನಿಮಿಷ, ಈಗ ಏನ್ ಪಾಲನೆ ಮಾಡಿದೆ ಘನ ನ್ಯಾಯಾಧೀಶರು ಇಲ್ಲಿ ಸೆಷನ್ಸ್ ಕೊಟ್ರು ಅಥವಾ ಹೈಕೋರ್ಟ್ ಕೊಟ್ರು, ಸುಪ್ರೀಂ ಕೋರ್ಟ್ ಕೊಟ್ರು, ಏನ್ ಪ್ರೆಸೆಂಟ್ ಪೊಸಿಷನ್ ಏನಿದೆ ಅದನ್ನೇ ಈಗ ನಾವು ಫಾಲೋ ಮಾಡ್ಬೇಕಾಗಿರೋದು. ನೀವು ಸ್ಟೇ ತಗೊಂಡು ನೀವು ಅದನ್ನ ಪಾಸ್ ಮಾಡಿ ನೀವು ತಗೊಳ್ಳಿ. ಆಮೇಲೆ ಅಲ್ಲಿ ತನಕ ರೈತರಿಗೆ ಸೇರಿತ್ತು. ನೀವು ಗೆಲ್ಬೇಕಾಗ್ತದೆ. ನೀವು ತಗೋಬೇಡಿ, ಅವ್ರು ತಗೋತಾರೆ. ಯಾರ ಹತ್ರ ಇತ್ತು ಜಾಗ? ಫಸ್ಟ್ ಯಾರ ಹತ್ರ ಇತ್ತಮ್ಮ ಲ್ಯಾಂಡ್? ನಿಮ್ ಡಾಕ್ಯುಮೆಂಟ್ ಏನಿತ್ತಮ್ಮ ನಿಮ್ಗೆ? ರೈತರ ಹತ್ರ ಏನಿದೆ ಡಾಕ್ಯುಮೆಂಟ್? ಯಾಕೆ ಹೋಗ್ಲಿಲ್ಲ? ನಿಮ್ಗೆ ಯಾಕೆ ನೀವು ಡಾಕ್ಯುಮೆಂಟ್ ಮಾಡ್ಕೊಳ್ಳಿಲ್ಲ? ಎಷ್ಟು ತಪ್ಪಾಗಿದೆ? ಇಡೀ ಜಿಲ್ಲೆಯಲ್ಲೆಲ್ಲ ನಿಮ್ಗೆ ನೋಟಿಫಿಕೇಶನ್ ಒಂದೇ ಒಂದು ಪೇಪರ್ ಬಿಟ್ಟರೆ ನಿಮ್ಮ ಹತ್ರ ಇನ್ನೇನಿದೆ? ಖಾತಾ ಇದೆಯಾ? ಪಾಣಿ ಇದೆಯಾ? ನಿಮ್ಮ ಹತ್ರ ಪೊಸಿಷನ್ ಇದೆಯಾ? ಒಂದ್ ನಿಮಿಷ ಇರ್ರಿ. ಖಾತೆ ಇದೆಯಾ? ಒಂದು ಲ್ಯಾಂಡ್ ಪೊಸಿಷನ್ ಹೋಗಿಲ್ಲ. ಪೊಸಿಷನ್ ಹೋಗಿಲ್ಲ. ನಿಮ್ಮ ಹೆಸರು ಪಾಣಿ ಇದೆಯಾ? ಮತ್ತೆ ರೈತರ ಹೆಸರು ಪಾಣಿ ಹೆಂಗ್ ಬಂತು? ರೆವಿನ್ಯೂನವ್ರು ಹೆಂಗ್ ಮಂಜೂರು ಮಾಡಿದ್ರು? ಅಲ್ಲ, ನಿಮ್ಮ ಹೆಸರಿಗೆ ಯಾವಾಗ ಬಂತು? ಪಾಣಿ ತೋರ್ಸ್ರಿ. ಅಲ್ಲ, ಯಾವ್ದೋ ಹೇಳ್ತಾ ಇದ್ರ ಪಾಣಿ ನೋಡ್ರಿ. ಯಾರ್ರಿ ತಹಶೀಲ್ದಾರು? ಆ ಭಾಗದ ಯಾರು? ಶ್ರೀನಿವಾಸಪುರ ತಹಶೀಲ್ದಾರ್. ಮತ್ತೆ ಇವರು ಯಾರೋ ಕೋಲಾರ ತಹಶೀಲ್ದಾರ್. ಈ ಎರಡು ಪಾಣಿ ಯಾರ್ದಿದೆ? ನೋಡ್ರಿ, 6 ತಹಶೀಲ್ದಾರರು. ನೀವು ಇದನ್ನ ಜಿನಿಯಾನಿಟಿ ಚೆಕ್ ಮಾಡ್ಬೇಕು. ಯಾರ್ದು ಪಾಣಿ ಇದೆ ಅವರೇ ಓನರ್. ಪಾಣಿ ಇರಪ್ಪ ಒಂದ್ ನಿಮಿಷ. ಪಾಣಿ ತಗೊಂಡ್ಬರ್ಬೋದು. ಪಾಣಿ ಯಾರ್ದಿದ್ಯೋ ಅವ್ರದ್ದೇನೆ ಪೊಸಿಷನ್ ಕೋರ್ಟ್ ಆಗೋ ತನಕ ನೀವೇನು ಮಾಡ್ಬೇಡಿ, ಅವ್ರು ಮಾಡ್ಕೊತಾರೆ. ನೀವು ಹೋಗಿ ಎದುರಿಸ್ಬಿಟ್ಟು ರೈತರಿಗೆಲ್ಲ ನೀವೆಲ್ಲ ಹಂಗೆಲ್ಲ ಮಾಡಕ್ ಬರಲ್ಲ. ನಿಮ್ಗೆ ಅಲ್ಲ ದಾಖಲೆ ನಿಮ್ಮ ಹೆಸರಿಗೆ ಅವ್ರಿಗೆ ದಾಖಲೆ ಇದೆಯಾ? ನೀವು ಯಾವ ಪಾಣಿ? ಯಾವ್ದೋ ದರ್ಬಾರ್ ಮಾಡಕ್ ಕೊಟ್ರು ಕೊಡಿ. ಈಗ ತಹಸೀಲ್ದಾರ್ ಜಿನಿಯಾನಿಟಿ ಲೆಟ್ ದಮ್ ಚೆಕ್. ಅಲ್ಲ, ಯಾವ ಸರ್ವೆ ನಂಬರ್ ಇಲ್ಲ ತಹಸೀಲ್ದಾರ್ ಇಲ್ಲೇ ಇರ್ತಾರೆ. ಇಲ್ಲ, ನಿಮ್ಮ ಹೆಸರಲ್ಲಿ ಪಾಣಿ ಇದ್ರೆ ಮಾತ್ರ ನೋಟಿಫಿಕೇಶನ್. ಪಾಣಿ ಅನ್ನೋದೇನ್ ಮತ್ತೆ ಡಾಕ್ಯುಮೆಂಟ್ ಎಲ್ಲ ಇದು ನಿಮ್ದೇ ಅಂತೀರಾ? ಹಂಗಾದ್ರೆ ನಾಳೆ ದಿನ ಈಗ ಈ ಜಿಲ್ಲಾ ಪಂಚಾಯತಿ ಆಫೀಸ್ ನಿಮ್ದೇ ಅಂತ ಹೇಳ್ತೀರಿ. ನಾನ್ ನಿಮ್ಮನ್ನ ಕೇಳ್ತೀನಿ, ಕೊಡಮ್ಮ ಏನಾಯ್ತು ಡಾಕ್ಯುಮೆಂಟ್ ಅಂತ ಹೇಳ್ತೀರಿ. ಜಿಲ್ಲಾ ಪಂಚಾಯತ್ CEO ಹೇಳ್ತಾರೆ, ನೋಡಿ ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಇಲ್ಲಿ ಹಾಕ್ತಾರೆ. ನೀವು ಅದೇ ತರ ಕೊಡಿ ನಿಮ್ ಡಾಕ್ಯುಮೆಂಟ್. ನಿಮ್ದು ಇದೇನಾದ್ರು ಕ್ಲೈಮ್, ವಾಟ್ ಇಸ್ ದ ಕ್ಲೈಮ್? ಸ್ಕೆಚ್ ಮಾಡಿದ ತಕ್ಷಣ ನಿಮ್ದಾಗ ಚಾನ್ಸಸ್ ಇಲ್ಲ.
ಪಾಣಿ ಇರಬೇಕು, ಮ್ಯೂಟೇಷನ್ ಇರಬೇಕು, ಅಥವಾ ಕೋರ್ಟ್ ಆರ್ಡರ್. ಪೊಸಿಷನ್ ಅಲ್ಲಿ ಇಲ್ವಾ? ಬಹಳಷ್ಟು ಕತೆ ಬೇಡಮ್ಮ ನನ್ಗೆ, ಬಹಳಷ್ಟು ಕತೆ ಬೇಡ. ಸಣ್ಣ ರೈತರಿಗೆ 3 ಎಕರೆ ಒಳಗಡೆ ಇದ್ರೆ ಬಿಡ್ಬೇಕು ಅಂತ ನಿಮ್ ಫಾರೆಸ್ಟ್ ಆಕ್ಟ್ ಇದೆ ಅಂತ ನೀವೇ ಹೇಳ್ದಲ್ಲಮ್ಮ ಲಾಸ್ಟ್ ಟೈಮು. ಯು ಓನ್ಲಿ ಟೋಲ್ಡ್ ನೀವು 2 ಎಕರೆ 3 ಎಕರೆ ಇದ್ರೆ ಫಾರೆಸ್ಟ್ ಲ್ಯಾಂಡ್ ನಾವು ಪಟ್ಟ ಜಮೀನು ಸೇರಿ 3 ಎಕರೆ ಸರ್. ಎಂತ? ಪಟ್ಟ ಜಮೀನು ಸೇರಿ 3 ಎಕರೆ ಸರ್. ಇದು ಪಟ್ಟ ಜಮೀನಲ್ಲ ಅಂತ ಹೆಂಗಿರೇ ಹೇಳ್ತೀರಿ? ಏನಿದೆ ನಿಮ್ಗೆ ಡಾಕ್ಯುಮೆಂಟ್ ಹೇಳಮ್ಮ. ನನ್ಗೆ ಸಾಕಾಗೋಯ್ತಮ್ಮ ರೈತರ ಹತ್ರ ಅವ್ರ ಹತ್ರ ಅಲ್ಲ ರೈತರು ಏನ್ ಕ್ಲಾರಿಫೈ ಮಾಡ್ತಾರೆ? ನಮ್ಮನ್ನೆಲ್ಲ ಶತ್ರುಗಳ ತರ ನೋಡ್ತಾ ಇದ್ದಾರೆ ರೈತರು. ಇವ್ರು ಯಾರು ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತಿಲ್ಲ, ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ತಮಗೆ ನಾನು ಕ್ಲಾರಿಫೈ ಮಾಡ್ತೀನಿ ಸರ್. ಏನ್ ಕ್ಲಾರಿಫೈ ಮಾಡ್ತೀರಿ? ಮಾಡೋದೇನು ಬೇಡ. ಏನ್ ಕ್ಲಾರಿಫೈ ಮಾಡ್ತೀರಿ? ಮಂತ್ರಿ ಹೇಳ್ತಾರೆ ನಿಮ್ ಹೆಸರು ಪಾಣಿ ಇದ್ರೆ ನೀವು ರೈತರ ಹೆಸರು ತಟ್ಟಕ್ಕೆ ಹೋಗ್ಬೇಡಿ. ಇಲ್ಲ ಕೋರ್ಟ್ ಹೋಗಿ ಸ್ಟೇ ಮಾಡಿಸಿ. ಯಾರು ಬೇಡ ಅಂದ್ರು? ಕೋರ್ಟ್ ತಗೊಳಮ್ಮ. ಈಗ ಅಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಲ್ಲ, ಲೋಯರ್ ಕೋರ್ಟ್ ಆರ್ಡರ್ ವೆಕೆಟ್ ಮಾಡಿಸಿ. ಈಗ ಅಷ್ಟು ಕಾನ್ಫಿಡೆನ್ಸ್ ಇದೆಯಲ್ಲ, ಅವರು ತಪ್ಪು ಕೊಟ್ರು, ರೈತರು ಆಯ್ತು ನಿಮ್ಗೆ ತಪ್ಪು ಕೊಟ್ಬಿಟ್ರು, ಕೋರ್ಟ್ ಅಲ್ಲಿ ಸ್ಟೇ ತಗೋಬಿಟ್ಟು ಸ್ಟೇ ವೆಕೆಟ್ ಮಾಡಿಸಿ. ಹಂಗಾರೆ ನೀವು ಡಾಕ್ಯುಮೆಂಟ್ ಹಾಕಿ ಇದು ತಪ್ಪು ಮಾಡಿ ಕೊಟ್ಬಿಟ್ಟವ್ರೆ, ಮತ್ತೆ ನಾವೇನ್ ಮಾಡೋಣ ಅದಕ್ಕೆ? ದಟ್ಸ್ ನಾಟ್ ಅವರ್ ಪ್ರಾಬ್ಲಮ್. ನೀವು ಜಿನಿಯಾನಿಟಿ ಇದ್ರೆ ನಿಮ್ಗೆ ಇಷ್ಟೊಂದು ಆರ್ಡರ್ ಮಾಡಿರೋರು 2023 ಸರ್. 3 ವರ್ಷ ಆಗ್ತದೆ. ಯಾವಾಗ್ರಿ? ಯಾರು ಹೇಳಿದ್ದು? ನಾನ್ ಮಿನಿಸ್ಟರ್ ಆದ್ಮೇಲೆ ಇದೆಲ್ಲ ಸಮಸ್ಯೆ ಆಗಿತ್ತು. ನಾನು ಇದ್ದಾಗ ದೊಡ್ಡ ಹೋರಾಟ. ಈಗ ಕೆಡಿಪಿನ ಚರ್ಚೆ ಆಗ್ತದೆ, ಇಲ್ಲ ತೀರ್ಮಾನ ಆಗ್ತದೆ. ನೀವು ಸುಮ್ಮನೆ ಯಾಕೆ ಅಷ್ಟು ಡಿಪೆಂಡ್ ಮಾಡ್ಕೊಂಡು ಮಾಡ್ಕೊಳಕ್ ಹೋಗ್ತೀರಿ? ಆಯ್ತು, ಸುಮ್ಮನೆ ಇರ್ಲಿ, ಸೈಲೆಂಟ್ ಆಗಿರ್ಲಿ. ಅದ್ ಪಡ್ಕದು ಕೋರ್ಟ್ ಅಲ್ಲಿ ಏನಾಗ್ತದೋ ಆದ್ಮೇಲೆ ತೀರ್ಮಾನ ತಗೊಳ್ಳೋಣ. ಹಿಂಗ್ ಮಾಡಿ ಮಾಡಿದ್ದು ದೊಡ್ಡ ಇಶ್ಯೂ ಆಯ್ತು. ಮಾಡ್ಕೊಳಕ್ ಹೋಗ್ತೀವಿ. ವಾಟ್ ಅಬೌಟ್ ದ ಪೂರ್ ಪೀಪಲ್? 2 ಎಕರೆ 3 ಎಕರೆ ಸಾಮಾನ್ಯ ರೈತರು, ದಲಿತರು, ಅವರು ಇವರು ಯಾರೋ ಬಡವರು, ಯಾವ್ದೇ ಜಾತಿ ಆಗಿರ್ಲಿ ಅಲ್ಲ, ಹೋಗಿ ಅವ್ರು ಬೆಳ್ಕೊಂಡ್ ತಿನ್ನಕ್ಕೂ ನಾವು ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡೋದು? ನೋಡ್ರಿ, ತಹಶೀಲ್ದಾರ್ಗಳು ಇಷ್ಟೇ ಮಾಡ್ಬೇಕು. 6 ಜನ ತಹಶೀಲ್ದಾರ್ಗಳು ಇದ್ದೀರಿ, ಕಾಲ್ಫಾರ್ಮ್ ಮಾಡಿ. ಯಾರಿಗೆ ರೈತಗಳಿದಾರೋ ಅವ್ರು ಪ್ರೊಟೆಕ್ಷನ್ ಕೊಡ್ಬೇಕು. ಪೊಲೀಸರು ನೀವು ಪ್ರೊಟೆಕ್ಷನ್ ಕೊಡ್ಬೇಕು. ಮತ್ತೆ ಲಾಸ್ಟ್ ಟೈಮು ಯಾವ್ದೋ FIR ಮಾಡಿದ್ರು ಯಾರ ಮೇಲೆ ಇವ್ರಂತ ನಾನು ನಿಮ್ಗೆ ಹೇಳ್ದೆ. ಯಾರೋ ಈ ಫಾರೆಸ್ಟ್ ಅವ್ರು ಹೋಗಿ ಅವ್ರು ಎಲ್ಲರಿಗೂ ಏನೋ ತೊಂದರೆ ಕೊಟ್ರು ಏನೋ ಅಂತ, ಅವ್ರ ಮೇಲೆಲ್ಲ ನೀವು ಆಕ್ಷನ್ ತಗೋಬೇಕು. ಪೊಲೀಸ್ ರೈತರಿಗೆ ಸಹಾಯ ಮಾಡಿ ಅವ್ರು ಮಾರ್ಟ್ ಫಾಸ್ಟ್ ಅನ್ನ ಮಾಡ್ಕೊಂಡು ನೀವು ಮಿಲಿಟರಿಯನ್ನ ಕರ್ಕೊಂಡ್ಬರ್ರಿ. ನೀವ್ ಈ ತರ ಎಲ್ಲ ದಬ್ಬಾಳಿಕೆ ಮಾಡಿ ಏನ್ರಿ ಮಾರ್ಟ್ ಫಾಸ್ಟ್ ಮಾಡುವಂತ ಅವಶ್ಯಕತೆ ಏನಿತ್ರಿ? ನೀವು ಹಳ್ಳಿಯಲ್ಲಿ ಹೋಗಿ ವಾಟ್ ಈಸ್ ಯುವರ್ ಇಂಟೆನ್ಷನ್? ಏನಮ್ಮ ಅವರು ರೈತರು ಭಯೋತ್ಪಾದಕರ? ನೀವ್ ಯಾಕೆ ಅಲ್ಲಿ ಮಾರ್ಟ್ ಫಾಸ್ಟ್ ಮಾಡಿದ್ರಿ ಹೇಳಿ? ವಾಟ್ ಇಸ್ ಯುವರ್ ಇಂಟೆನ್ಷನ್? ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ವಿ ಸರ್. ಸ್ಟಾರ್ಟಿಂಗ್ ಯಾವಾಗ್ರಿ? ಸ್ಟಾರ್ಟಿಂಗು ಯಾವಾಗ? 1 ವರ್ಷ ಆಯ್ತು. ಯಾವ ಜಾನ್ವರಿ ರೀ? 26 ಜನವರಿನ 25 ಜನವರಿನ? 25 ಸರ್. ಯಾವಾಗ ಅವಾಗ ನೀವ್ ಇರ್ಲಿಲ್ಲ ಬಿಡಿ, ನೀವಿರ್ಲಿಲ್ಲ. ಯಾವಾಗ ಅದು? ಇದ್ರ 1 ವರ್ಷ ಆಗಿದೆ. ಹಳ್ಳಿಯಲ್ಲಿ ಒಂದ್ ರೀತಿಯ ಭಯದ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸರ್ ಅದಾಗಿ 1 ವರ್ಷ ಆಗಿದೆ. ಯಾಕಮ್ಮ ಮಾರ್ಟ್ ಫಾಸ್ಟ್ ಯಾಕೆ? ಅಲ್ಲ ಸರ್, ಸಬ್ಮಿಷನ್ ಸರ್. ಫಾರೆಸ್ಟ್ ಲ್ಯಾಂಡ್ ಏನೋ ಒಳ್ಳೆ ಏನೋ ಭಯೋತ್ಪಾದಕರ ತರ ನೀವು ಎಲ್ಲಾನು ಚೆಕ್ ಮಾಡ್ಬಿಟ್ರೆ ಯು ಡೋಂಟ್ ಹ್ಯಾವ್ ಎನಿ ರೈಟ್. ಅಲ್ಲ ಸರ್, ಅವ್ರು ಒತ್ತುವರಿ ಮಾಡಕ್ ಬಂದು ಫಾರೆಸ್ಟ್ ಲ್ಯಾಂಡ್ ನ ಒತ್ತುವರಿ ಮಾಡ್ಬೇಕು ಅಂದ್ರೆ ಯಾರು ಮಾಡ್ತಾರ್ರಿ ರೀ? ಮಾರ್ಟ್ ಫಾಸ್ಟ್ ಮಾಡೋದೈತಾ ಎಲ್ಲಾದ್ರೂ? ಮಾರ್ಟ್ ಫಾಸ್ಟ್ ಫಾರೆಸ್ಟ್ ಲ್ಯಾಂಡ್ ಪ್ರೊಟೆಕ್ಟ್ ಮಾಡಿರೋದು ಸರ್. ಹಳ್ಳಿ ಒಳಗೆ ಮಾರ್ಟ್ ಫಾಸ್ಟ್ ಮಾಡಿರೋದು ಏನಂದ್ರೆ ಮಾರ್ಟ್ ಫಾಸ್ಟ್ ಅಲ್ಲ ಸರ್, ವೆಪನ್ಸ್ ಎಲ್ಲ ತಗೊಂಡೋಗಿದ್ರಾ? ಪ್ರೊಟೆಕ್ಟ್ ಮಾಡ್ಬೇಕು. ನೋಡ್ರಿ ಈಗ